ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅನಸೂಯ ವ್ಲಾಗ್ ಕನ್ನಡ. ಬನ್ನಿ ಫ್ರೆಂಡ್, ಇವತ್ತು ನಾವು ಗೋಧಿ ನುಚ್ಚು ಬ್ರೋಕನ್ ವೀಟ್ ಅಂತೀವಲ್ಲ, ಅದರಿಂದ ಸಿಹಿ ಮತ್ತು ಖಾರ ಪೊಂಗಲ್ ಮಾಡೋಣ. ಸಿಹಿ ಮತ್ತು ಖಾರ ಪೊಂಗಲ್ಗೆ ನಾನು ಒಂದು ಗ್ಲಾಸು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಒಂದು ಗ್ಲಾಸು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಒಂದು 2 ಸಲ ಚೆನ್ನಾಗಿ ತೊಳ್ಕೊಂಬರ್ತೀನಿ. ನೋಡಿ, ಈಗ ಚೆನ್ನಾಗಿ 2 ಸಲ ತೊಳೆದಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸ್ ಗೋಧಿ ನುಚ್ಚು, 1 ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ದೀನಲ್ವ, ಅದರಿಂದ 5 ಗ್ಲಾಸು ನಾನು ಬೇಯಲಿಕ್ಕೆ ನೀರು ಹಾಕ್ತೀನಿ. ಅದೇ ಗ್ಲಾಸಲ್ಲಿ 5 ಗ್ಲಾಸ್ ಸಾಕಾಗೋಲ್ಲ, ಆಮೇಲೆ ಹಾಕ್ಕೊಳ್ಳೋಣ. ಈಗ ಸದ್ಯಕ್ಕೆ ಬೇಯೋಕ್ಕೆ 5 ಗ್ಲಾಸ್ ನೀರು ಹಾಕ್ತೀನಿ. ನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು 3 ವಿಷಿಲ್ ತೊಗೋತೀನಿ ನಾನು. ಯಾಕೆಂದರೆ ನೆನೆಸಿಲ್ಲ, ನೆನೆಸಿದ್ರೆ ಒಂದು 2 ವಿಷಿಲ್ ಸಾಕಾಗುತ್ತೆ. ಗೋಧಿ ನುಚ್ಚು ನೆನೆಸಿಲ್ಲ, ಹಾಗಾಗಿ ನೋಡಿ ಒಂದು 3 ವಿಷಿಲ್ ತೊಗೊಂಬರ್ತೀನಿ ನಾನೀಗ. ನೋಡಿ, 3 ವಿಷಿಲ್ ತೊಗೊಂಡಾಗಿದೆ. ಕುಕ್ಕರ್ ತಣ್ಣಗಾಗಿದೆ. ಬನ್ನಿ ನೋಡೋಣ. ನೋಡಿ, ನಾನು ಬೆಲ್ಲ ಆಗಲೇ ಸಿಹಿಗೆ ನೀರು ಹಾಕಿ ಕನಗಕ್ಕಿಟ್ಟಿದ್ದೀನಿ. ಅದು ಕನಕ್ಕೊಳ್ಳಿ. ಈಗ ನೋಡಿ, ಇದು ನಾವು ಬೇಯಕ್ಕಿಟ್ಟಿದ್ವಲ್ಲ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ, ಗಟ್ಟಿಯಾಗಿದೆ. ಇದನ್ನು ಸ್ವಲ್ಪ ಬಿಸಿ ನೀರು ಹಾಕಿ ತೆಳ್ಳು ಮಾಡ್ಕೊಳ್ಳೋಣ. ಕಾಯ್ದಿರೋ ನೀರು ಹಾಕಿ, ತಣ್ಣೀರು ಹಾಕಬೇಡಿ. ನೋಡಿ, ಕಾಯಿಸಿರೋ ನೀರು ಹಾಕಿ ನಾನು ಸ್ವಲ್ಪ ಹದ ಮಾಡ್ಕೊತೀನಿ. ಆಮೇಲೆ ಬೇಕಂದರೆ ನಾವು ಒಗ್ಗರಣೆ ಎಲ್ಲ ಹಾಕಿದಾಗ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಒಂದು ಹದ ಬಂದಿದೆ. ನಾನು ಆವಾಗಲೇ ಬೆಲ್ಲ ಕರಗಿಸಿ ಸೋಸಿಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ಸಿಹಿಗೆ ತೊಗೋತಾ ಇದ್ದೀನಿ. ಗೋಧಿ ನುಚ್ಚು ಹೆಸರುಬೇಳೆ ಬೆಂದಿರೋದನ್ನ ತೊಗೊಂಡು ಮಿಕ್ಸ್ ಮಾಡಿ ಅದನ್ನು ಆ ಕಡೆ ಸೈಡ್ಗೆ ಇಡ್ತೀನಿ. ಇವಾಗ ನೋಡಿ, ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬಿಸಿ ಆಗಲಿ. ಅದು ನೋಡಿ, ಈ ಕಡೆ ಇಡ್ತೀನಿ. ಅದನ್ನು ಆಮೇಲೆ ಕುದಿಯೋಕ್ಕಿಡೋಣ. ಮೊದಲು ಇವಾಗ ಒಗ್ಗರಣೆ ಹಾಕ್ಕೊಂಬಿಡೋಣ. ಬನ್ನಿ, ಸಾರಿ ಫ್ರೆಂಡ್, ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಾನು ಸ್ವಲ್ಪ ಕುದೀಲಿ ಅಂತ ಇಟ್ಟಿದ್ದೀನಿ. ಗೋಡಂಬಿ ತೊಗೊಂಡು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇದು ಸಿಹಿಗೆ ಫಸ್ಟು ಎಲ್ಲ ನಾನು ನಿಮಗೆ ಬೇಕಂದರೆ ಬಾದಾಮಿ, ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಳಿ. ನಾನು ಬರೀ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಇವಾಗ ಅದನ್ನು ತೆಗೆದುಬಿಟ್ಟು ನಾನು ಖಾರಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಅದೇ ತುಪ್ಪಕ್ಕೆ ಸಾಸಿವೆ ಮತ್ತು ಸಾಸಿವೆ, ಜೀರಿಗೆ, ಮೆಣಸು ಎಲ್ಲ ಇದ್ರೇ ಖಾರ ಪೊಂಗಲ್ಗೆ ರುಚಿ. ನೋಡಿ, ಮೆಣಸು ಕುಟ್ಟು ಹಾಕಿದ್ದೀನಿ. ಹಾಗೆ ಗೋಡಂಬಿ ಕೂಡ ಹಾಕ್ಕೋತಾ ಇದ್ದೀನಿ. ಒಂದು 7-8 ಪೀಸ್ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ, ಹಸಿ ಶುಂಠಿ 1 ಇಂಚು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ಳಿ. ಒಂದು 1/4 ಚಮಚ ಸಾಕು ಅರ್ಶಿನದ ಪುಡಿ. ಅರ್ಶಿನದ ಪುಡಿನೂ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈಗ ಖಾರ ಪೊಂಗಲ್ಗೆ ಇದನ್ನು ಸೇರಿಸ್ಕೊಂಬಿಡೋಣ. ನೋಡಿ, ಖಾರ ಪೊಂಗಲ್ಗೆ ಸೇರಿಸ್ಕೊಂಡೆ. ಇದೇ ಪಾತ್ರೆ ತುಪ್ಪ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹದ ನೋಡ್ಕೋಬೇಕಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟ ನಂತರ ನಾವು ಕುದಿಯೋಕ್ಕಿಡೋಣ. ಕುದ್ದ ಮೇಲೆ ಅದಕ್ಕೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ತಳ್ದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ, ಹಾಗಾಗಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಹದ ನೋಡಿಕೊಂಡು ನೀರು ಬೇಕಂದ್ರೆ ಹಾಕ್ಕೋಬೋದು. ಸರಿಯಾಗಿದೆ ಹದ, ನೀರು ಬೇಡ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುದಿಸಿದ್ರೆ ನಮ್ಮ ಖಾರ ಪೊಂಗಲ್ ರೆಡಿ ಆಗುತ್ತೆ. ನೋಡಿ, ಇವಾಗ ಅದೆಲ್ಲ ಕರೆಕ್ಟಾಗಿದೆ. ಉಪ್ಪು ಕೂಡ ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು. ಇನ್ನೇನು ತುಪ್ಪ ಎಲ್ಲ ಅದರಲ್ಲೇ ಇದೆ, ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಖಾರ ಪೊಂಗಲ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಚೆನ್ನಾಗಿರುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದೆ, ಅದನ್ನು ಕೂಡ ಹಾಕ್ಬಿಟ್ಟು ನಾನೀಗ ಅದನ್ನು ಪಕ್ಕಕ್ಕೆ ಇಟ್ಕೊಂಬಿಡ್ತೀನಿ. ಕುದ್ದಾಯಿತು ನೋಡಿ, ತುಂಬ ಚೆನ್ನಾಗಿ ಆಗಿತ್ತು ಗೋಧಿ ನುಚ್ಚಿಂದು ಪೊಂಗಲ್ಲು, ಖಾರ ಪೊಂಗಲ್, ಸಿಹಿ ಪೊಂಗಲ್. ನೋಡಿ, ಇವಾಗ ಸಿಹಿ ಪೊಂಗಲ್ನ ನಾನು ಆವಾಗಲೇ ಕುದಿಸಿಟ್ಟಿದ್ದೆ. ಈಗ ಸ್ವಲ್ಪ ಕುದಿಸ್ಕೊಂಡು ಅದಕ್ಕೆ ಏಲಕ್ಕಿ ಪೌಡ್ರು, ಒಂದು 2 ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕಿ, ಹಾಗೆ ಗೋಡಂಬಿ ಕರೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ. ನೋಡಿ, ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಡಿ, ಹಾಗೆ ಗೋಡಂಬಿ ಕರೆದಿಟ್ಕೊಂಡಿರೋದನ್ನು ಹಾಕ್ಬಿಡಿ.
ತುಪ್ಪ ಬೇಕಂದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ, ನನಗೇನು ತುಪ್ಪದ ಅವಶ್ಯಕತೆ ಇಲ್ಲ, ಹಾಗಾಗಿ ಏನು ಹಾಕೋಕ್ಕೋಗಿಲ್ಲ. ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ. ತುಂಬ ರುಚಿಯಾಗಿರುತ್ತೆ ಗೋಧಿ ನುಚ್ಚಿಂದು. ಅಕ್ಕಿನಲ್ಲಿ ಮಾಡೋದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಗೋಧಿ ನುಚ್ಚಿನ ಪೊಂಗಲ್ಲು, ಸಿಹಿ ಆಗಲಿ ಖಾರ ಆಗಲಿ. ಬನ್ನಿ ಇವಾಗ ನಾವು ಎಲ್ಲ ಆಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ನನ್ನ ವಿಡಿಯೋ ಹೇಗಿತ್ತಂತ ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ, ಗಟ್ಟಿಯಾಗುತ್ತೆ ಆಮೇಲೆ ಅಂತ. ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿನೇ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್, ಥ್ಯಾಂಕ್ ಯು, ಧನ್ಯವಾದಗಳು ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ.